ವಿಜಯನಗರದ ರಾಜಪ್ರತಿನಿಧಿಯಿಂದ ವಶಪಡಿಸಿಕೊಂಡು ಅದನ್ನು ಮೈಸೂರು ಸಂಸ್ಥಾನದ ರಾಜಧಾನಿಯನ್ನಾಗಿ ಮಾಡಿರುವಂತಹ ಅವರು ಯಾರು ಅಂತ ಕೇಳಿದ್ದಾರೆ. ಸೊ ಯದುರಾಯ ರಾಜ ಒಡೆಯರು, ರಣಧೀರ ಕಂಠೀರವ ನರಸ ರಾಜ ಒಡೆಯರು ಮತ್ತೆ ಚಿಕ್ಕದೇವರಾಯ ರಾಜ ಒಡೆಯರು. ಆನ್ಸರ್ ಈಸ್ ಬಿ ರಾಜ ಒಡೆಯರು. ಸೊ ಥರ್ಡ್ ಕ್ವಶನ್, ಚಿಕ್ಕದೇವರಾಜ ಒಡೆಯರು ಆಡಳಿತದಲ್ಲಿ ನೆರವು ನೀಡಲು ಸ್ಥಾಪಿಸಿದ ಸಚಿವ ಸಂಪುಟಕ್ಕೆ ಏನೆಂದು ಕರೆಯಲಾಗುತ್ತಿತ್ತು? ಪ್ರಜಾಪ್ರತಿನಿಧಿ ಸಭೆ ಅಂತ, ಅಥವಾ ಅಠಾರ ಕಚೇರಿ, ನ್ಯಾಯ ವಿಧಾನ ಸಭೆ, ವಿಧಾಯಕ ಸಭೆ, ಸೊ ದಿವಾನ ಕಚೇರಿ. ಸೊ ಅವರ ಆಡಳಿತದಲ್ಲಿ ನೆರವಾಗಲು ಹೇಳುವಂತದ್ದು ಬಿ ಆಪ್ಷನ್ ಅಠಾರ ಕಚೇರಿ ಅಂತ ಕರೆಯುತ್ತಿದ್ರು. ಸೊ ಫೋರ್ತ್ ಕ್ವಶನ್, ಚಿಕ್ಕದೇವರಾಜ ಒಡೆಯರಿಗೆ ಇದ್ದಂತಹ ನವಕೋಟಿ ನಾರಾಯಣ ಎಂಬ ಬಿರುದಿಗೆ ಮೂಲ ಕಾರಣವೇನು? ಸೊ ಖಜಾನೆಯನ್ನು ಅಪಾರ ಸಂಪತ್ತಿನಿಂದ ತುಂಬಿಸಿದ್ದಕ್ಕೆ, ಸೊ 9 ಕೆರೆಗಳನ್ನು ಕಟ್ಟಿಸಿದ್ದಕ್ಕೆ, 9 ಜನ ಕವಿಗಳಿಗೆ ಆಶ್ರಯ ನೀಡಿದ್ದಕ್ಕೇನು, ಸೊ 9 ಯುದ್ಧಗಳನ್ನು ಗೆದ್ದಿದ್ದಕ್ಕೇನು? ಸೊ ಇದಕ್ಕೆ ಆ ನವಕೋಟಿ ನಾರಾಯಣ ಅಂತ ಹೆಸರು ಬಿರುದು ಬಂತಂದ್ರೆ ಅವರಿಗೆ. ಸೊ ಅವರು ಖಜಾನೆಯನ್ನು ಅಪಾರವಾಗಿ ಸಂಪತ್ತಿನಿಂದ ತುಂಬಿಸಿದ್ದಕ್ಕೆ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಫಿಫ್ತ್ ಕ್ವಶನ್, ಬ್ರಿಟಿಷ್ ಸರ್ಕಾರವು 1867ರಲ್ಲಿ ಮೈಸೂರನ್ನು ಒಡೆಯರ ಕುಟುಂಬಕ್ಕೆ ಮರಳಿಸಲು ವಿಧಿಸಿದಂತಹ ಪ್ರಮುಖ ಷರತ್ತು ಯಾವುದು? ವಾರ್ಷಿಕವಾಗಿ 5 ಕೋಟಿ ರೂಪಾಯಿಗಳನ್ನು ಕಪ್ಪವಾಗಿ ನೀಡುವುದು, ಸೊ ರಾಜ್ಯವನ್ನು ಕೇವಲ ಮುಮ್ಮಡಿ ಕೃಷ್ಣರಾಜರ ಉತ್ತರಾಧಿಕಾರಿಗೆ ಮಾತ್ರ ಮರಳಿಸುವುದು, ಮೈಸೂರು ಸೈನ್ಯವನ್ನು ಸಂಪೂರ್ಣ ವಿಸರ್ಜಿಸುವುದು, ಮತ್ತೆ ಬ್ರಿಟಿಷ್ ಅಧಿಕಾರಿಗಳನ್ನೇ ದಿವಾನರನ್ನಾಗಿ ನೇಮಿಸುವುದು. ದ ಆನ್ಸರ್ ಈಸ್ ಬಿ ರಾಜ್ಯವನ್ನು ಕೇವಲ ಮುಮ್ಮಡಿ ಕೃಷ್ಣರಾಜ ಅಂತಹ ಉತ್ತರಾಧಿಕಾರಿಗೆ ಮಾತ್ರ ಮರಳಿಸುವುದು. ಸಿಕ್ಸ್ ಕ್ವಶನ್, 1883ರಲ್ಲಿ ಮೈಸೂರಿನ ದಿವಾನರಾಗಿ ನೇಮಕಗೊಂಡಂತಹ ಶಿಶು ವಿವಾಹ ನಿಷೇಧದ ಕಾಯ್ದೆ ಸೊ ಜಾರಿಗೆ ತಂದವರು ಯಾರು? ಸರ್ ಎಂ ವಿಶ್ವೇಶ್ವರಯ್ಯ, ಶ್ರೀ ರಂಗಾಚಾರ್ಲು, ಸೊ ಕೆ ಶೇಷಾದ್ರಿ ಅಯ್ಯರ್, ಪಿ ಎನ್ ಕೃಷ್ಣಮೂರ್ತಿಯವರು. ಸೊ ಶಿಶು ವಿವಾಹ ನಿಷೇಧವನ್ನು ಕಾಯ್ದೆ ಜಾರಿಗೆ ತಂದವರು ಕೆ ಶೇಷಾದ್ರಿ ಅಯ್ಯರ್ ಅವರು. ಸೊ ದ ಆಪ್ಷನ್ ಈಸ್ ಸಿ